ಸಾರ್ವಜನಿಕ ಭದ್ರತಾ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸ್ ಗುಪ್ತಚರ ಇಲಾಖೆ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದೆ. 2800 ಶಂಕಿತ ಉಗ್ರ ಸಹಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ನಡೆಸಲಾಗಿದೆ. ಗುಪ್ತಚರ ಇಲಾಖೆಯ ಮಾಹಿತಿಯನ್ನ ಆಧರಿಸಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಡಿಜಿಟಲ್ ವೇದಿಕೆಗಳ ಮೂಲಕವೂ ಕೂಡ ಉಗ್ರರ ಜಾಡನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಕಣಿವೆಯಲ್ಲಿ ಮತ್ತಷ್ಟು ಬಂಧನ ಖಚಿತ ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ಉಗ್ರರ ಸಕಲ ವ್ಯವಸ್ಥೆಯನ್ನು ಕೂಡ ಉಡೀಸ್ ಮಾಡೋದಕ್ಕೆ, ಬಗ್ಗು ಬಡಿಯೋದಕ್ಕೆ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು. ಕೇವಲ ಪಹಲ್ಗಾಮ್ ದಾಳಿ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ದಾಳಿಗಳನ್ನು ನಡೆಸೋದಕ್ಕೆ, ಜೊತೆಗೆ ಓವರಾಲ್ ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ದಾಳಿ ನಡೆಸೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು. ನಾನು ಅವತ್ತೇ ಹೇಳಿದ್ದೆ, ಇದು ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ. ಪಹಲ್ಗಾಮ್ ದಾಳಿ ನೀವೇನ್ ನೋಡ್ತಾ ಇದ್ದೀರಾ, ಒಂದು ಕಡೆ ಯಶಸ್ವಿಯಾದ ಒಂದು ದಾಳಿ ಇದು. ಇಂಥ 100 ದಾಳಿಗಳನ್ನ ನಮ್ಮ ಭದ್ರತಾ ಪಡೆಗಳು, ಸೇನೆ ಅವು ಸಂಭವಿಸುವ ಮೊದಲೇ ಡಿಫ್ಯೂಸ್ ಮಾಡಿರ್ತಾರೆ. ಅಂಥದ್ದೇ ಕಾರ್ಯಾಚರಣೆ ಈಗ ಸೇನೆಯಿಂದ ಇನ್ನಷ್ಟು ತೀವ್ರವಾಗಿ ನಡೀತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಎಸ್ಎಸ್ಜಿಯಿಂದ ಟ್ರೈನಿಂಗ್ ಪಡೆದುಕೊಂಡಂತಹ, ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗ್ರೂಪ್ನಿಂದ ಟ್ರೈನಿಂಗ್ ಪಡೆದುಕೊಂಡಂತಹ 15ರಿಂದ 20 ಕಮಾಂಡೋಗಳು ಒಳನುಸುಳಿದ್ದಾರೆ. ಅಲ್ಲಿನ ಸ್ಥಳೀಯ ಉಗ್ರರಿಗೆ ಸಹಾಯ ಮಾಡೋದು, ಗೈಡ್ ಮಾಡೋದು ಮತ್ತು ಸೇನೆ, ಭದ್ರತಾ ಪಡೆಗಳು ಮತ್ತು ನಾಗರಿಕರ ವಿರುದ್ಧ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದೇ ಅವರ ಗುರಿ ಅಂತ. ಇನ್ನಷ್ಟು ಸಪರೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇನ್ನಷ್ಟು ತೀವ್ರಗೊಳಿಸಿದ್ದಾವೆ ಭದ್ರತಾ ಪಡೆಗಳು ಮತ್ತು ಎನ್ಐಎ ತಮ್ಮ ಕಾರ್ಯಾಚರಣೆಯನ್ನ ಇನ್ನಷ್ಟು ತೀವ್ರಗೊಳಿಸಿದ್ದಾವೆ ಅಂತ. ಸೊ ಇದು ಈಗ ಪಹಲ್ಗಾಮ್ ಅಟ್ಯಾಕ್ ಏನ್ ನಡೆದಿದೆ, ಇದು ಒಂದು ಘಟನೆ ಕಣ್ಣೆದುರಿಗೆ ಬಂದಿರೋದು ಮಾತ್ರ. ಇಂಥ 100 ಅನಾಹುತಗಳು ಸಂಭವಿಸೋದನ್ನ ಸೇನೆ ಖಂಡಿತವಾಗ್ಲೂ ತಡೆದಿರುತ್ತೆ, ಅಲ್ಲಿ ಭದ್ರತಾ ಪಡೆಗಳು ಖಂಡಿತವಾಗ್ಲೂ ತಡೆದಿರುತ್ತೆ. ಎಷ್ಟರ ಮಟ್ಟಿಗಿದೆ ಈ ಉಗ್ರರ ಜಾಲ ಅಲ್ಲಿ? ಎಸ್ಎಸ್ಜಿಯಿಂದ ಟ್ರೈನ್ ಅಪ್ ಆಗಿ ಬಂದಿರತಕ್ಕಂಥ 15-20 ಕಮಾಂಡೋಗಳು, ಅವರಿಗೆ ಸಹಾಯ ಮಾಡ್ತಾ ಇರುವಂತ ಸ್ಥಳೀಯ ಉಗ್ರರು. ಸೊ ಇನ್ನು ಏನೆಲ್ಲ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು, ಎಷ್ಟು ದೊಡ್ಡ ಒಂದು ಪ್ಲಾನ್ ಇದು ಅಭಿಷೇಕ್? ಮೊದಲನೇದಾಗಿ ನಗರ ಭಾಗದಲ್ಲಿರುವಂತಹ ಒಂದು ಚಿತ್ರಣವನ್ನ ತೋರಿಸಿ, ಅದಾದ ನಂತರ ಗಡಿ ಭಾಗದಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಶ್ರೀನಗರದ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ ನಲ್ಲಿ ನಾನು ಹಾಗೂ ನನ್ನ ತಂಡ ಇರುವಂತದ್ದು. ಇಲ್ಲಿ ಬರುವಂತ ಅನೇಕ ವಾಹನಗಳನ್ನ ದಿಢೀರ್ ಅಂತ ತಪಾಸಣೆ ಮಾಡೋದಕ್ಕೆ ಆರಂಭ ಮಾಡಿರುವಂತದ್ದು. ಕಾರಣ ಅಂತ ನೋಡಿದಾಗ ಪೂಂಚ್ನಲ್ಲಿ ಐಇಡಿಗಳು ಏನು ವಶಕ್ಕೆ ಪಡೆಯಲಾಗಿದೆ ಅದನ್ನ ಈ ಒಂದು ನಗರದ ಮುಖಾಂತರ ಅಥವಾ ಈ ಒಂದು ನಗರಕ್ಕೆ ತರಬೇಕಾಗಿತ್ತು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಆ 5ನ್ನ ವಶಪಡಿಸಿಕೊಂಡಂತ ಐಡಿಯನ್ನು ಹೊರತುಪಡಿಸಿ ಇನ್ನೇನಾದ್ರೂ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅನ್ನೋ ಕಾರಣದಿಂದಾಗಿ ಶಂಕಿತ, ಅನುಮಾನಾಸ್ಪದ ಅಷ್ಟು ವ್ಯಕ್ತಿಗಳನ್ನ, ಅಷ್ಟು ವಾಹನಗಳನ್ನ ಈಗ ತಪಾಸಣೆ ಮಾಡಲಾಗ್ತಿರುವಂತದ್ದು. ಸಿಆರ್ಪಿಎಫ್ ತುಕಡಿ ಈಗ ಮತ್ತೊಂದು ಹೊಸದಾಗಿ ಹಾಕಿಸಲಾಗಿರುವಂತದ್ದು ಬಂದಿರುವಂತಹ ಮಾಹಿತಿ ಮೊದಲನೇದು. ಎರಡನೇದು, ಕಣಿವೆಯಲ್ಲಿ ಇರುವಂತಹ ಒಂದಿಷ್ಟು ಹ್ಯಾಂಡ್ಲರ್ಗಳಂತ ಏನ್ ಹೇಳ್ತೀವಿ, ಓವರ್ ದ ಗ್ರೌಂಡ್ ವರ್ಕರ್ ಅಂತ ಏನ್ ಹೇಳ್ತೀವಿ, ಎಲ್ಲರನ್ನೂ ಕೂಡ ಈಗ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ನಮ್ಮ ಸೇನೆ ಮಾಡ್ತಿರುವಂತದ್ದು. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನೀಡಿರುವಂತಹ ವರದಿಯನ್ನು ಆಧರಿಸಿ ಅಲ್ಲಿ ಯಾರೆಲ್ಲ ಸಹಾಯವನ್ನ ಮಾಡ್ತಾ ಇದ್ರು, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಕೊಡ್ತಾ ಇದ್ರು, ಊಟವನ್ನ ಕೊಡ್ತಾ ಇದ್ರು, ಇಂತಹ ವ್ಯಕ್ತಿಗಳನ್ನ ಈ ಸದ್ಯದ ಮಟ್ಟಿಗೆ ವಶಕ್ಕೆ ಪಡೆಯಲಾಗಿರುವಂತದ್ದು. ಸುಮಾರು 2800 ವ್ಯಕ್ತಿಗಳನ್ನ ಈಗಾಗಲೇ ವಶಕ್ಕೆ ಪಡೆದಿರುವಂತದ್ದು. ಮತ್ತೊಂದು ಕಡೆ ಈ ಬಂಧನದ ಸಂಖ್ಯೆ, ವಶಕ್ಕೆ ಪಡೆಯುವಂತಹ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು. ಏನಕ್ಕೆ ಅಂದ್ರೆ ಸಾರ್ವಜನಿಕರಿಗೆ, ಸ್ಥಳೀಯರಿಗೆ, ಪ್ರವಾಸಿಗರಿಗೆ ಇಂತಹ ದುಷ್ಕೃತ್ಯ ನಿಜವಾಗ್ಲೂ ಕೂಡ ಸಮಸ್ಯೆನ ಉಂಟು ಮಾಡುತ್ತೆ. ಇಲ್ಲಿನ ಆರ್ಥಿಕ ಪರಿಸ್ಥಿತಿ ಮೇಲೆ, ಇಲ್ಲಿನ ಜೀವನದ ಮೇಲೆ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಕಾರಣದಿಂದಾಗಿ 90 ಜನರನ್ನ ಬಂಧನ ಮಾಡಿರುವಂತದ್ದು, 2800 ಜನರನ್ನ ವಶಕ್ಕೆ ಪಡೆದಿರುವಂತದ್ದು. ಈ ಬೈಸರನ್ ವ್ಯಾಲಿ ಇರ್ಬೋದು, ಆರೋ ವ್ಯಾಲಿ ಇರ್ಬೋದು, ಬೇತಾಬ್ ವ್ಯಾಲಿ ಇರ್ಬೋದು, ಚಂದಾವಾಡಿ ವ್ಯಾಲಿ ಇರ್ಬೋದು, ಈ ವ್ಯಾಲಿಗಳೆಲ್ಲ ಏನಿದೆ ಅಲ್ಲಿ ಪ್ರಮುಖವಾಗಿ ಈ ಉಗ್ರರು ಓಡಾಡುವಂತಹ ಜಾಗ. ಕಾರಣ ಒಂದು, ಅತಿ ಹೆಚ್ಚು ಐಸ್ ಇರುತ್ತೆ. ಕಾರಣ ಎರಡು, ಕಾಡಿನ ದಾರಿ ಇರುವಂತದ್ದು. ಈ ದಾರಿಗಳು ತಮಗೆ ಅತ್ಯಂತ ಸೂಕ್ತ ಅಂತ ಅವರು ಭಾವಿಸಿರ್ತಾರೆ. ಅದರ ಜೊತೆಗೆ ಅಲ್ಲಿರುವಂತಹ ಸ್ಥಳೀಯರ ಮನೆಗಳಲ್ಲಿ ಆಶ್ರಯವನ್ನ ಪಡಿತಾರೆ, ಊಟೋಪಚಾರ ಅಲ್ಲಿ ನಡೆಯುತ್ತೆ. ಇಂತಹ ಸಹಕಾರ ನೀಡಿದಂತಹ ಪ್ರತಿಯೊಬ್ಬರನ್ನು ಕೂಡ ಮುಂದೆ ನಡೆಯುವಂತಹ ದುರ್ಘಟನೆಗಳಿಂದ ನಮ್ಮ ದೇಶವನ್ನ ಪಾರು ಮಾಡಬೇಕು ಅಂತ ಅಷ್ಟು ಉಗ್ರರಿರ್ಬೋದು, ಉಗ್ರರಿಗೆ ಸಹಕಾರ ನೀಡಿದವರಿರ್ಬೋದು, ಅವರಿಗೆ ಆಶ್ರಯ ನೀಡಿದವರಿರ್ಬೋದು,
ಇರ್ಬೋದು, ಅವ್ರ ಜೊತೆ ಸಂಪರ್ಕದಲ್ಲಿದ್ದವ್ರು ಇರ್ಬೋದು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಟ್ಟವ್ರನ್ನು ಕೂಡ ಈಗ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಖಂಡಿತವಾಗಿಯೂ ನೇರವಾದ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಲಾಗಿರುವಂತದ್ದು. ಮಾತುಗಳಲ್ಲಿ ಎಲ್ಲ ಕೆಲಸಗಳ ಮುಖಾಂತರ ಇಲ್ಲಿ ಪ್ರತಿಯೊಂದು ಎಲ್ಲವೂ ನಾವು ಅಂದುಕೊಂಡಂತೆ ನಡೀತಾ ಇದೆ. ಅಲ್ಲಿಂದ ಒಂದು ಇರುವೆಯು ನುಸುಳದಂತೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದೀವಿ ಅನ್ನೋ ಸಂದೇಶವನ್ನು ಈ ಸದ್ಯದ ಮಟ್ಟಿಗೆ ಭಾರತೀಯ ಸೇನೆ ಹಾಗೂ ಸರ್ಕಾರ ಕೊಟ್ಟಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ ಶ್ರೀನಗರದ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಇದ್ದಂತ ಸೆಕ್ಯೂರಿಟಿಯನ್ನ ಹೆಚ್ಚಳ ಮಾಡಲಾಗಿರುವಂತದ್ದು. ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಹೆಚ್ಚಿನ ಭದ್ರತೆ ಹಾಗೂ ಹೆಚ್ಚಿನ ತಪಾಸಣೆಯನ್ನ ಆರಂಭ ಮಾಡಿರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಅಭಿಷೇಕ್. ಡೀಟೇಲ್ಸ್ಗಾಗಿ ಸಾರ್ವಜನಿಕ ಭದ್ರತಾ ಕಾಯ್ದೆಯಡಿ ಕೇಸ್ ದಾಖಲಿಸಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸ್ ಗುಪ್ತಚರ ಇಲಾಖೆ ಕಾರ್ಯಾಚರಣೆಯನ್ನು ತೀವ್ರಗೊಳಿಸಿದೆ. 2800 ಶಂಕಿತ ಉಗ್ರ ಸಹಾಯಕರನ್ನ ವಶಕ್ಕೆ ಪಡೆಯಲಾಗಿದೆ. ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ನಡೆಸಲಾಗಿದೆ. ಗುಪ್ತಚರ ಇಲಾಖೆಯ ಮಾಹಿತಿಯನ್ನ ಆಧರಿಸಿ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಡಿಜಿಟಲ್ ವೇದಿಕೆಗಳ ಮೂಲಕವೂ ಕೂಡ ಉಗ್ರರ ಜಾಡನ್ನ ಪತ್ತೆ ಹಚ್ಚಲಾಗ್ತಾ ಇದೆ. ಕಣಿವೆಯಲ್ಲಿ ಮತ್ತಷ್ಟು ಬಂಧನ ಖಚಿತ ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ ಉಗ್ರರ ಸಕಲ ವ್ಯವಸ್ಥೆಯನ್ನು ಕೂಡ ಉಡೀಸ್ ಮಾಡೋದಕ್ಕೆ, ಬಗ್ಗು ಬಡಿಯೋದಕ್ಕೆ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ನಾಗರಿಕರ ಮೇಲೆ ದಾಳಿ ಮಾಡೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ರು. ಕೇವಲ ಪಹಲ್ಗಾಮ್ ದಾಳಿ ಮಾತ್ರ ಅಲ್ಲ, ಇನ್ನೂ ಸಾಕಷ್ಟು ದಾಳಿಗಳನ್ನು ನಡೆಸೋದಕ್ಕೆ, ಜೊತೆಗೆ ಓವರ್ ಆಲ್ ಜಮ್ಮು ಕಾಶ್ಮೀರದಲ್ಲಿ ನಾಗರಿಕರ ಮೇಲೆ ದಾಳಿ ನಡೆಸೋದಕ್ಕೆ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು. ನಾನು ಅವತ್ತೇ ಹೇಳಿದ್ದೆ, ಇದು ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್ ಮಾತ್ರ. ಪಹಲ್ಗಾಮ್ ದಾಳಿ ನೀವೇನ್ ನೋಡ್ತಾ ಇದ್ದೀರಾ, ಒಂದು ಕಡೆ ಯಶಸ್ವಿಯಾದ ಒಂದು ದಾಳಿ ಇದು. ಇಂಥ 100 ದಾಳಿಗಳನ್ನ ನಮ್ಮ ಭದ್ರತಾ ಪಡೆಗಳು, ಸೇನೆ ಅವು ಸಂಭವಿಸುವ ಮೊದಲೇ ಡಿಫ್ಯೂಸ್ ಮಾಡಿರ್ತಾರೆ. ಅಂಥದ್ದೇ ಕಾರ್ಯಾಚರಣೆ ಈಗ ಸೇನೆಯಿಂದ ಇನ್ನಷ್ಟು ತೀವ್ರವಾಗಿ ನಡೀತಾ ಇದೆ. ಈಗಾಗಲೇ ಹೇಳಿದ ಹಾಗೆ ಜಮ್ಮು ಕಾಶ್ಮೀರದಲ್ಲಿ ಎಸ್ಎಸ್ಜಿಯಿಂದ ಟ್ರೈನಿಂಗ್ ಪಡೆದುಕೊಂಡಂತಹ, ಪಾಕಿಸ್ತಾನದ ಸ್ಪೆಷಲ್ ಸರ್ವಿಸ್ ಗ್ರೂಪ್ನಿಂದ ಟ್ರೈನಿಂಗ್ ಪಡೆದುಕೊಂಡಂತಹ 15ರಿಂದ 20 ಕಮಾಂಡೋಗಳು ಒಳನುಸುಳಿದ್ದಾರೆ. ಅಲ್ಲಿನ ಸ್ಥಳೀಯ ಉಗ್ರರಿಗೆ ಸಹಾಯ ಮಾಡೋದು, ಗೈಡ್ ಮಾಡೋದು ಮತ್ತು ಸೇನೆ, ಭದ್ರತಾ ಪಡೆಗಳು ಮತ್ತು ನಾಗರಿಕರ ವಿರುದ್ಧ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದೇ ಅವರ ಗುರಿ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಇನ್ನಷ್ಟು ತೀವ್ರಗೊಳಿಸಿದ್ದಾವೆ ಭದ್ರತಾ ಪಡೆಗಳು ಮತ್ತು ಎನ್ಐಎ ತಮ್ಮ ಕಾರ್ಯಾಚರಣೆಯನ್ನ ಇನ್ನಷ್ಟು ತೀವ್ರಗೊಳಿಸಿದ್ದಾವೆ ಅಂತ. ಸೊ ಇದು ಈಗ ಪಹಲ್ಗಾಮ್ ಅಟ್ಯಾಕ್ ಏನ್ ನಡೆದಿದೆ, ಇದು ಒಂದು ಘಟನೆ ಕಣ್ಣೆದುರಿಗೆ ಬಂದಿರೋದು ಮಾತ್ರ. ಇಂಥ 100 ಅನಾಹುತಗಳು ಸಂಭವಿಸೋದನ್ನ ಸೇನೆ ಖಂಡಿತವಾಗ್ಲೂ ತಡೆದಿರುತ್ತೆ, ಅಲ್ಲಿ ಭದ್ರತಾ ಪಡೆಗಳು ಖಂಡಿತವಾಗ್ಲೂ ತಡೆದಿರುತ್ತೆ. ಎಷ್ಟರ ಮಟ್ಟಿಗಿದೆ ಈ ಉಗ್ರರ ಜಾಲ ಅಲ್ಲಿ? ಎಸ್ಎಸ್ಜಿಯಿಂದ ಟ್ರೈನ್ ಅಪ್ ಆಗಿ ಬಂದಿರತಕ್ಕಂಥ 15-20 ಕಮಾಂಡೋಗಳು, ಅವರಿಗೆ ಸಹಾಯ ಮಾಡ್ತಾ ಇರುವಂತಹ ಸ್ಥಳೀಯ ಉಗ್ರರು. ಸೊ ಇನ್ನು ಏನೆಲ್ಲ ಮಾಡಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರು, ಎಷ್ಟು ದೊಡ್ಡ ಒಂದು ಪ್ಲಾನ್ ಇದು ಅಭಿಷೇಕ್? ಮೊದಲನೇದಾಗಿ ನಗರ ಭಾಗದಲ್ಲಿರುವಂತಹ ಒಂದು ಚಿತ್ರಣವನ್ನ ತೋರಿಸಿ ಅದಾದ ನಂತರ ಗಡಿ ಭಾಗದಲ್ಲಿ ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀನಿ. ಶ್ರೀನಗರದ ಎಂಟ್ರಿ ಹಾಗೂ ಎಕ್ಸಿಟ್ ಪಾಯಿಂಟ್ ನಲ್ಲಿ ನಾನು ಹಾಗೂ ನನ್ನ ತಂಡ ಇರುವಂತದ್ದು. ಇಲ್ಲಿ ಬರುವಂತ ಅನೇಕ ವಾಹನಗಳನ್ನ ದಿಢೀರ್ ಅಂತ ತಪಾಸಣೆ ಮಾಡೋದಕ್ಕೆ ಆರಂಭ ಮಾಡಿರುವಂತದ್ದು. ಕಾರಣ ಅಂತ ನೋಡಿದಾಗ ಪೂಂಚ್ನಲ್ಲಿ ಐಇಡಿಗಳು ಏನು ವಶಕ್ಕೆ ಪಡೆಯಲಾಗಿದೆ ಅದನ್ನ ಈ ಒಂದು ನಗರದ ಮುಖಾಂತರ ಅಥವಾ ಈ ಒಂದು ನಗರಕ್ಕೆ ತರಬೇಕಾಗಿತ್ತು ಅನ್ನೋ ಒಂದು ಕಾರಣದಿಂದಾಗಿ ಇಲ್ಲಿ ಆ 5ನ್ನ ವಶಪಡಿಸಿಕೊಂಡಂತ ಐಡಿಯನ್ನು ಹೊರತುಪಡಿಸಿ ಇನ್ನೇನಾದ್ರೂ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅನ್ನೋ ಕಾರಣದಿಂದಾಗಿ ಶಂಕಿತ, ಅನುಮಾನಾಸ್ಪದ ಅಷ್ಟು ವ್ಯಕ್ತಿಗಳನ್ನ, ಅಷ್ಟು ವಾಹನಗಳನ್ನ ಈಗ ತಪಾಸಣೆ ಮಾಡಲಾಗ್ತಿರುವಂತದ್ದು. ಸಿಆರ್ಪಿಎಫ್ ತುಕಡಿ ಈಗ ಮತ್ತೊಂದು ಹೊಸದಾಗಿ ಹಾಕಿಸಲಾಗಿರುವಂತದ್ದು ಬಂದಿರುವಂತಹ ಮಾಹಿತಿ ಮೊದಲನೇದು. ಎರಡನೇದು, ಕಣಿವೆಯಲ್ಲಿ ಇರುವಂತಹ ಒಂದಿಷ್ಟು ಹ್ಯಾಂಡ್ಲರ್ಗಳಂತ ಏನ್ ಹೇಳ್ತೀವಿ, ಓವರ್ ದ ಗ್ರೌಂಡ್ ವರ್ಕರ್ ಅಂತ ಏನ್ ಹೇಳ್ತೀವಿ, ಎಲ್ಲರನ್ನೂ ಕೂಡ ಈಗ ಆ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ನಮ್ಮ ಸೇನೆ ಮಾಡ್ತಿರುವಂತದ್ದು. ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ನೀಡಿರುವಂತಹ ವರದಿಯನ್ನು ಆಧರಿಸಿ ಅಲ್ಲಿ ಯಾರೆಲ್ಲ ಸಹಾಯವನ್ನ ಮಾಡ್ತಾ ಇದ್ರು, ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಕೊಡ್ತಾ ಇದ್ರು, ಊಟವನ್ನ ಕೊಡ್ತಾ ಇದ್ರು, ಇಂತಹ ವ್ಯಕ್ತಿಗಳನ್ನ ಈ ಸದ್ಯದ ಮಟ್ಟಿಗೆ ವಶಕ್ಕೆ ಪಡೆಯಲಾಗಿರುವಂತದ್ದು. ಸುಮಾರು 2800 ವ್ಯಕ್ತಿಗಳನ್ನ ಈಗಾಗಲೇ
ವಶಕ್ಕೆ ಪಡೆದಿರುವಂತದ್ದು. ಮತ್ತೊಂದು ಕಡೆ ಈ ಬಂಧನದ ಸಂಖ್ಯೆ, ವಶಕ್ಕೆ ಪಡೆಯುವಂತ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುತ್ತೆ ಅನ್ನೋ ಒಂದು ಮಾಹಿತಿ ಬಂದಿರುವಂತದ್ದು. ಏನಕ್ಕೆ ಅಂದ್ರೆ ಸಾರ್ವಜನಿಕರಿಗೆ, ಸ್ಥಳೀಯರಿಗೆ, ಪ್ರವಾಸಿಗರಿಗೆ ಇಂತಹ ದುಷ್ಕೃತ್ಯ ನಿಜವಾಗ್ಲೂ ಕೂಡ ಸಮಸ್ಯೆನ ಉಂಟು ಮಾಡುತ್ತೆ. ಇಲ್ಲಿನ ಆರ್ಥಿಕ ಪರಿಸ್ಥಿತಿ ಮೇಲೆ, ಇಲ್ಲಿನ ಜೀವನದ ಮೇಲೆ ಸಮಸ್ಯೆ ಉಂಟಾಗುತ್ತೆ ಅನ್ನೋ ಕಾರಣದಿಂದಾಗಿ 90 ಜನರನ್ನ ಬಂಧನ ಮಾಡಿರುವಂತದ್ದು, 2800 ಜನರನ್ನ ವಶಕ್ಕೆ ಪಡೆದಿರುವಂತದ್ದು. ಈ ಬೈಸರನ್ ವ್ಯಾಲಿ ಇರ್ಬೋದು, ಆರೋ ವ್ಯಾಲಿ ಇರ್ಬೋದು, ಬೇತಾಬ್ ವ್ಯಾಲಿ ಇರ್ಬೋದು, ಚಂದಾವಾಡಿ ವ್ಯಾಲಿ ಇರ್ಬೋದು, ಈ ವ್ಯಾಲಿಗಳೆಲ್ಲ ಏನಿದೆ ಅಲ್ಲಿ ಪ್ರಮುಖವಾಗಿ ಈ ಉಗ್ರರು ಓಡಾಡುವಂತ ಜಾಗ. ಕಾರಣ 1, ಅತಿ ಹೆಚ್ಚು ಐಸ್ ಇರುತ್ತೆ. ಕಾರಣ 2, ಕಾಡಿನ ದಾರಿ ಇರುವಂತದ್ದು. ಈ ದಾರಿಗಳು ತಮಗೆ ಅತ್ಯಂತ ಸೂಕ್ತ ಅಂತ ಅವರು ಭಾವಿಸಿರ್ತಾರೆ. ಅದರ ಜೊತೆಗೆ ಅಲ್ಲಿರುವಂತಹ ಸ್ಥಳೀಯರ ಮನೆಗಳಲ್ಲಿ ಆಶ್ರಯವನ್ನ ಪಡಿತಾರೆ, ಊಟೋಪಚಾರ ಅಲ್ಲಿ ನಡೆಯುತ್ತೆ. ಇಂತಹ ಸಹಕಾರ ನೀಡಿದಂತ ಪ್ರತಿಯೊಬ್ಬರಲ್ಲೂ ಕೂಡ ಮುಂದೆ ನಡೆಯುವಂತಹ ದುರ್ಘಟನೆಗಳಿಂದ ನಮ್ಮ ದೇಶವನ್ನ ಪಾರು ಮಾಡಬೇಕು ಅಂತ ಅಷ್ಟು ಉಗ್ರರಿರ್ಬೋದು, ಉಗ್ರರಿಗೆ ಸಹಕಾರ ನೀಡಿದವರಿರ್ಬೋದು, ಅವರಿಗೆ ಆಶ್ರಯ ನೀಡಿದವರಿರ್ಬೋದು, ಅವ್ರ ಜೊತೆ ಸಂಪರ್ಕದಲ್ಲಿದ್ದವರಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಟ್ಟವ್ರನ್ನು ಕೂಡ ಈಗ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಿರುವಂತದ್ದು. ಖಂಡಿತವಾಗಿಯೂ ನೇರವಾದ ಸಂದೇಶವನ್ನ ಪಾಕಿಸ್ತಾನಕ್ಕೆ ರವಾನೆ ಮಾಡಲಾಗಿರುವಂತದ್ದು. ಮಾತುಗಳಲ್ಲಿ ಅಲ್ಲ, ಕೆಲಸಗಳ ಮುಖಾಂತರ ಇಲ್ಲಿ ಪ್ರತಿಯೊಂದು ಎಲ್ಲವೂ ನಾವು ಅಂದುಕೊಂಡಂತೆ ನಡೀತಾ ಇದೆ. ಅಲ್ಲಿಂದ ಒಂದು ಇರುವೆಯು ನುಸುಳದಂತೆ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದೀವಿ ಅನ್ನೋ ಸಂದೇಶವನ್ನು ಈ ಸದ್ಯದ ಮಟ್ಟಿಗೆ ಭಾರತೀಯ ಸೇನೆ ಹಾಗೂ ಸರ್ಕಾರ ಕೊಟ್ಟಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಲೇಟೆಸ್ಟ್ ಅಪ್ಡೇಟ್ ಏನಂದ್ರೆ ಶ್ರೀನಗರದ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಇದ್ದಂತ ಸೆಕ್ಯೂರಿಟಿನ